ಕೆಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕನ್ನ ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಕಾರ್ಯಕ್ರಮ ನಿನ್ನೆ ಉತ್ತರ ಕನ್ನಡ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಹಾಗೂ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆರ್.ವಿ. ದೇಶಪಾಂಡೆ ಮುಖ್ಯ ಉದ್ಘಾಟನಾಕಾರರಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಹಾಗೂ ವಿವಿಧ ಕೃಷಿ ಇಲಾಖೆ ಅಧಿಕಾರಿಗಳು, ವಿವಿಧ ಇಲಾಖಾ ಅಧಿಕಾರಿಗಳು ಆಗಮಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ಕೃಷಿ ಯಂತ್ರಗಳು ಹಾಗೂ ಉಪಕರಣವನ್ನ ಸಬ್ಸಿಡಿ ಆಧಾರದಲ್ಲಿ ಹಳಿಯಾಳ ಹಾಗೂ ಜೊಯ್ಡಾದಲ್ಲಿ ವಿತರಣೆ ಮಾಡಲಾಗಿದೆ. ನಂತರ ಕೃಷಿ ಸಚಿವರು ಹಾಗೂ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಜೊತೆಗೂಡಿ ಬಿತ್ತನೆ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದ ಹಳಿಯಾಳ ದಾಂಡೇಲಿ ಕ್ಷೇತ್ರದ ಶಾಸಕರು ಹಾಗೂ ಜೊಯ್ಡಾ ಕೃಷಿ ಅಧಿಕಾರಿಗಳು ಆದ ವೀಣಾ ಬೇಡಿಗರ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಶ್ರೀ ಆರ್.ವಿ. ದೇಶಪಾಂಡೆ ಅವರು ಸಿಕ್ಕಿದ್ದಾರೆ. ವಿಶೇಷವಾಗಿ ನಿನ್ನೆ ತಾನೇ ಒಂದು ರೀತಿ ಜೊಯ್ಡಾ ತಾಲೂಕು ರಾಷ್ಟ್ರದಲ್ಲೇ ಒಂದು ರೀತಿ ಪ್ರಥಮ ಸಾವಯವ ಒಂದು ರೀತಿ ತಾಲೂಕು ಆಗಿದ್ದಾಗಿದೆ. ನಿನ್ನೆ ತಾನೇ ಉದ್ಘಾಟನೆ ಆಗಿದೆ. ವಿಶೇಷವಾಗಿ ಇವರ ಪ್ರಯತ್ನದಿಂದ ಸರ್, ನಿಮ್ಮ ವಿಶೇಷ ಪ್ರಯತ್ನದಿಂದ ಒಂದು ರೀತಿ ಸಾವಯವ ತಾಲೂಕಾಗಿ ಘೋಷಣೆ ಆಗಿದೆ ದೇಶದಲ್ಲೇ. ನೋಡಿ, ನನಗಿಂತ ಆ ಭಾಗದ ರೈತರಿಗೆ ಅದರ ಗೌರವ ಹೋಗಬೇಕು, ಶ್ರೇಯ ಹೋಗಬೇಕು. ಯಾಕಂದರೆ ಅವರು ಸಾವಯವ ಕೃಷಿಗಳು ಎಷ್ಟೋ ವರ್ಷ ಮಂದಿ ಮಾಡ್ತಾ ಬಂದಿದ್ದಾರೆ. ಆ ಸಾವಯವ ಕೃಷಿಯಲ್ಲಿ ಲಾಭ ಹೆಚ್ಚಾಗುವುದಿಲ್ಲ. ಅದು ಒಳ್ಳೆ ಆಹಾರಕ್ಕೆ ಒಳ್ಳೆಯದು. ಅಲ್ಲಿ ಅವರು ಭತ್ತ ಬೆಳೆಸ್ತಾರೆ. ಆದರೆ ಅವರೇ ಮುಂದೆ ಬಂದು ಇದು ನೀವು ಮಾಡಿದ್ರೆ ಘೋಷಣೆ ಒಳ್ಳೆಯದಾಗ್ತದೆ ಅಂತ ನನ್ನ ಕಡೆ ಬಂದು, ಹಾಗೆ ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ, ಗೌರವಾನ್ವಿತ ಕೃಷಿ ಸಚಿವರಾದಂತಹ ನಿನ್ನೆ ಬಂದಿರಲ್ಲ ಚಲುವರಾಯಸ್ವಾಮಿ ಅವ್ರಿಗೆ ಹೇಳಿ ಒಂದು ಪ್ರಸ್ತಾವನೆ ಕೃಷಿ ಇಲಾಖೆಯಿಂದ ಹೋಗಿಂತ ಮುಂಚೆ ಮುಂಗಡಪದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಘೋಷಣೆ ಮಾಡಿದರು ಈ ವರ್ಷದ ಬಜೆಟ್ದಲ್ಲಿ. ಹಾಗಾಗಿ ಆ ಪ್ರಕಾರ ನಿನ್ನೆ ಕೃಷಿ ಸಚಿವರು ಬಂದಿದ್ದರು, ನಾವೆಲ್ಲರೂ ಇದ್ವಿ, ಅದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಅದಕ್ಕೆ ಕೆಲವು ಸಮಸ್ಯೆ ಇವೆ. ಅವ್ರಿಗೆ ಏನು ಬೆಳೆಸ್ತಾರೆ ಅದಕ್ಕೆ ಯೋಗ್ಯವಾದ ದರ ಸಿಗ್ತಾ ಇಲ್ಲ. MSP ಅಂತಾರಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಭತ್ತಕ್ಕೆ ಏನದೆ ಅದು ಕೊಡ್ಲಾಕ ಬರೋದಿಲ್ಲ. ಅಲ್ಲಿ ವೆಚ್ಚ ಹೆಚ್ಚದೆ. ಸೊ ಬೇರೆ MSP ಮಾಡಬೇಕಾದ್ರೆ ಸ್ಪೆಷಲಿ ಈ ನಮ್ಮ ಸಾವಯವ ಕೃಷಿ ಉತ್ಪಾದನೆಗೆ ವಿಶೇಷವಾದ MSP ಮಾಡಬೇಕಾಗ್ತದೆ. ಅದು ಮಾಡಲಿಕ್ಕೆ ಮಂತ್ರಿಗಳಿಗೆ ಹೇಳಿದ್ದೇನೆ. ಮತ್ತು ಅವ್ರಿಗೆ ಉತ್ತೇಜನ ಕೊಡಲಿಕ್ಕೂ ಸಹ ಕೆಲವು ಕಾರ್ಯಕ್ರಮ ಸರ್ಕಾರ ಹಾಕ್ಕೊಳ್ಬೇಕಾಗ್ತದೆ. ಅದು ಅವ್ರು ಪರಿಶೀಲಿಸ್ತೇವೆ ಅಂತ ಹೇಳಿದ್ದಾರೆ. ಸೊ ನೀವು ಹೇಳ್ದಂಗೆ ದೇಶದಲ್ಲಿ ನನಗೆ ಗೊತ್ತಿಲ್ಲ, ದೇಶದಲ್ಲಿ ನೀವು ಹೇಳ್ತೀರಿ, ನಾನು ಹೇಳ್ತೇನೆ ದೇಶ ಅಂತ. ಇದು ಮೊದಲೇ ತಾಲೂಕಾ ಸಾವಯವ ಕೃಷಿ ತಾಲೂಕು ಅಂತ ಘೋಷಣೆ ಆಗಿದೆ. ಅದರಿಂದ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಕರ್ನಾಟಕ ಸರ್ಕಾರ ಜವಾಬ್ದಾರಿ ಹೆಚ್ಚಾಗಿದೆ. ಯಾಕಂದರೆ ರೈತರಿಗೆ ಏನೂ ಅನಾನುಕೂಲತೆ ಆಗಬಾರ್ದು. ಅವರ ಸಾವಯವ ಕೃಷಿ ಮಾಡ್ತಾರಂದರೆ ಅವ್ರ ಉತ್ತೇಜನೂ ಸಿಗಬೇಕು, ಏನು ಬೆಳೆಸ್ತಾರೆ ಅದಕ್ಕೆ ಅವ್ರಿಗೆ ಯೋಗ್ಯ ದರನೂ ಸಿಗಬೇಕು. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇದರ ಮುಂದೆ ಸಹ ನಡೀತಾ ಇರ್ತವೆ. ಸರ್, ಈಗ ಇನ್ನೊಂದು ಇತ್ತೀಚೆಗೆ ಒಂದು ಚರ್ಚೆ ಆಗಿದೆ ಸರ್, ಸರ್ಕಾರದ ಒಂದು ರೀತಿ ಗುಣಮಟ್ಟದ ಪಾರದರ್ಶಕ ಆಡಳಿತಕ್ಕಾಗಿ ವಿಶೇಷವಾಗಿ B.K. ಹರಿಪ್ರಸಾದ್ ಮತ್ತು ನಿಮ್ಮನ್ನು ಮತ್ತೆ ಸಚಿವರಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ನಡೆದಿದೆ. ಈಗ ನೋಡಿ, ಮಂತ್ರಿ ಆಗೋದು, ಮಾಜಿ ಮಂತ್ರಿ ಆಗೋದು, ಇದು ರಾಜಕಾರಣಿ ಜೀವನದಲ್ಲಿ ನಡೀತಾ ಇರ್ತದೆ. ಅದಕ್ಕೆ ಹೆಚ್ಚಿನ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ, ಅದು ಹೆಚ್ಚು ಚಿಂತನೆ ಮಾಡೋದಿಲ್ಲ. ಆ ಸುದ್ದಿ ಪೇಪರ್ದಲ್ಲಿ ಬಂದು ನಾವು ಓದೋದಿಲ್ಲ, ಗೊತ್ತಲ್ಲ. ಯಾಕಂದರೆ ಅದು ಯಾವಾಗ ಆಗ್ತದೆ ಅವಾಗೆಲ್ಲ ನಿಮ್ಗೆ ಗೊತ್ತಾಗ್ತದಲ್ಲ. ಅದಕ್ಕೆ ಹೂವು ಮಾಡೋದು ಯಾಕೆ, ಏನು ಅವಶ್ಯಕತೆ ಇದೆ? ಅಲ್ಟಿಮೇಟ್ಲಿ ಮುಖ್ಯಮಂತ್ರಿಗಳು ಮತ್ತು ತನ್ನ ಮಂತ್ರಿಮಂಡಲ ರೀಶಫಲ್ ಅಂತ ಏನು ಪುನರ್ರಚನೆ ಮಾಡ್ಬೇಕಂತ ನಿರ್ಣಯ ಮಾಡ್ಬೇಕಲ್ಲ. ಪುನರ್ರಚನೆ ಮಾಡಿದಾಗ ಆ ಪ್ರಶ್ನೆ ಬರ್ಬೋದು. ಈ ಮುಖ್ಯಮಂತ್ರಿಗಳು ಪುನರ್ರಚನೆ ಮಾಡುವ ಮೂಡದಲ್ಲಿ ಕಾಣಿಸೋದಿಲ್ಲ. ಹಾಗೆ ಮಂತ್ರಿ ಆಗೋ ಪ್ರಶ್ನೆಯಲ್ಲಿ ಬಂತು. ನಾವು ಒಂದು ರೀತಿ ತಮ್ಮ ಅಭಿಮಾನಿಗಳು CM ಆಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸರ್, ಅಪೇಕ್ಷೆ ಇದೆ. ನೀವು ಅಪೇಕ್ಷೆ ಮಾಡ್ತಾ ಇದ್ದೀರಿ, ನಮ್ಮ ಅಭಿಮಾನಿಗಳು ಮಾಡ್ತಾ ಇದ್ದಾರೆ, ಏನು ತಪ್ಪಿಲ್ಲ. ಅವ್ರಿಗೆಲ್ಲ ಅಭಿನಂದನೆಗಳು, ಧನ್ಯವಾದಗಳು. ಬಟ್ ಆಗ್ಬೇಕಲ್ಲ, ಆಗದ ಬಿನ ನಾಯಕ ಮಾತಾಡಿ ನನಗೆ ಆಗ್ಬೇಕು. ನಾನು 8 ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ವಿ.
ಮಂತ್ರಿ ಅಂತ 8 ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ. ಬಂಗಾರಪ್ಪನವರು ವಿರೋಧ ಮೊಯ್ಲಿ ಇದ್ದಾಗ ವಿರೋಧ ಪಕ್ಷ ನಾಯಕ ಆಗಿ ಕೆಲಸ ಮಾಡಿದೆ ಶಾಸನಸಭೆಯಲ್ಲಿ. ಇಲ್ಲ ಜೀವನದಲ್ಲಿ ಎಲ್ಲ ನೋಡಿದ್ದೇನೆ ನಾನೀಗ. ಇದು ರಾಜಕೀಯದಲ್ಲಿ ಎಷ್ಟು ವರ್ಷ ಆಯ್ತು ನನಗೀಗ? 50 ವರ್ಷ 55 ವರ್ಷ ಮೇಲೆ ಆಯ್ತು ಸ್ವಾಮಿ. ಹಾಗಾಗಿ ಹಿರಿಯೇನು ಸಣ್ಣ ದೊಡ್ಡ ದೇವ್ರಿಗೆ ಗೊತ್ತು. ಬಟ್ ರಾಜಕಾರಣಿ ಅದೇನೆ. ಮಳೆಗಾಲ ಬೇರೆ ಬಂದಿದೆ, ಸಾಕಷ್ಟು ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಏನೇನು ಎಲ್ಲ ಹೇಳಿದೆ. ಮೀಟಿಂಗ್ ಅದಾವಲ್ಲ ಇವತ್ತು, ನಿನ್ನೆ ಎಲ್ಲ ಆಫೀಸರ್ಸ್ ಹೇಳಿದ್ದೇನೆ. ಮಳೆ ಹಾನಿ ಬೆಳೆಗೆ ಆಗಲಿ ರಸ್ತೆ ಕ್ಷೇತ್ರ ಏನಾದರೂ ಇಮಿಡಿಯೇಟ್ಲಿ ಆ್ಯಕ್ಷನ್ಸ್ ತೊಗೊಳ್ಬೇಕಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೇವೆ. ಇನ್ಸ್ಟ್ರಕ್ಷನ್ಸು ಇದೆಲ್ಲ ಭಾಳ ಹಿಂದೆ ಕೊಟ್ಟಿದ್ದೆ ನಾನು. ಒಂದು ತಿಂಗಳಿನ ಹಿಂದೆ ಬಂದಾಗ ನಾನು ಕೊಟ್ಟಿದ್ದೆ. ಮೀಟಿಂಗ್ ಮಾಡಿದಾಗ ಮಾನ್ಸೂನ್ ಇದ್ರ ಬಗ್ಗೆ ಮೀಟಿಂಗ್ ಮಾಡಿದಾಗ ಹೇಳಿದ್ದೆ. ಇವಿಷ್ಟು ಒಟ್ಟಶೇಖರೇ ಗೊತ್ತಾಯ್ತಲ್ಲ, ಮಾನ್ಯ ಹಿರಿಯ ರಾಜಕಾರಣಿಗಳು ಮಾಜಿ ಸಚಿವ ಮಾಡ್ತಾ ಇರ್ತಕ್ಕಂಥದ್ದು ಸಾವಯವ ತಾಲೂಕಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಹೊರಟಿದ್ದೀರಾ, ಏನಿಸ್ತದೆ? ಇಲ್ಲಿ ಜೊಯ್ಡಾ ತಾಲೂಕು ಇಲ್ಲಿ ಮೊದಲಿಂದನೂ ಪಾರಂಪರಿಕವಾಗಿ ಜೀವನ ಶೈಲಿ ಆಗಲಿ ಅಥವಾ ಕೃಷಿ ಸಂಬಂಧಿತ ಪದ್ಧತಿಗಳಾಗಲಿ ಅಥವಾ ತೋಟಗಾರಿಕೆ ಪದ್ಧತಿಗಳಾಗಲಿ ಸಾವಯವದಿಂದ ಮಾಡ್ಕೊಂತ ಬಂದಿದ್ದೇನೆ ಇದೆ. ಎಲ್ಲ ರೈತರು 80% ಅಂತ ರೈತರು ಈಗಾಗಲೂ ಸಾವಯವದಲ್ಲೇ ಇದ್ದಾರೆ. ಉಳಿದ ಒಂದು 20% ಅದನ್ನು ನಾವು ರಾಸಾಯನಿಕ ರಸಗೊಬ್ಬರಗಳನ್ನು ಉಪಯೋಗ ಮಾಡುವಂತ ರೈತರನ್ನು ಸಂಪೂರ್ಣವಾಗಿ ಸಾವಯವಕ್ಕೆ ಪರಿವರ್ತನೆ ಮಾಡುವ ನಮ್ಮ ಒಂದು ಉದ್ದೇಶದಿಂದ ಇದನ್ನ ಪರಿವರ್ತನೆ ಮಾಡಲಿಕ್ಕೆ ನಾವು ಇಲ್ಲಿ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ. ನಮ್ಮ ಕೇಂದ್ರ ಕಚೇರಿಯಿಂದ ನಮಗೆ ಮಾರ್ಗಸೂಚಿ ಪ್ರಕಾರ ನಾವು ಇದನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡೋದು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಇದರೊಂದಿಗೆ ಇಲ್ಲಿ ಹೇಳ್ಬೇಕಂದ್ರೆ ನಮ್ದು ಭತ್ತ 2700 ಹೆಕ್ಟೇರ್ ಅಷ್ಟಿದೆ. ಆಮೇಲೆ ತೋಟಗಾರಿಕೆ ಬೆಳೆ 1600 ಹೆಕ್ಟೇರ್ ಅಷ್ಟಿದೆ. ಇಲ್ಲಿ ರಾಸಾಯನಿಕ ಗೊಬ್ಬರ ಬಳಕೆ ಕೇವಲ ಶಿಫಾರಸಿಗಿಂತ 66% ಅಷ್ಟೇ ಇಲ್ಲಿ ಸಾವಯವ ಗೊಬ್ಬರವನ್ನು ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡ್ತಾರೆ. ಅದೇ ತರ ಕೀಟನಾಶಕಗಳ ಬಂದ್ರೆ ಕೇವಲ 1% ಅಷ್ಟೇ ಇಲ್ಲಿ ಕೀಟನಾಶಕಗಳನ್ನ ಉಪಯೋಗ ಮಾಡ್ತಾರೆ. ಇದನ್ನ ಸಂಪೂರ್ಣವಾಗಿ ನಾವು ಬದಲಾವಣೆ ಮಾಡಿ ಸಾವಯವ ಮಾಡುವ ಒಂದು ಉದ್ದೇಶ ಇಟ್ಕೊಂಡು. ಮೇಡಮ್, ಈಗ ಇನ್ನೊಂದೇನಪ್ಪ ಅಂತಂದ್ರೆ, ಯಾವ ರೀತಿ ಮೇಡಮ್ ಎಷ್ಟು ಎಕರೆಸ್ ಇದಾವೆ ಇಲ್ಲಿ, ಮತ್ತೆ ಎಷ್ಟು ಜನ ಒಂದ್ ರೀತಿ ಎಷ್ಟು ಎಕರೆ ಕೃಷಿ ಮಾಡ್ತಾರೆ, ಎಷ್ಟು ಎಕರೆ ಪಾಳು ಬಿದ್ದಿದೆ, ಮತ್ತೆ ಎಷ್ಟು ರಾಸಾಯನಿಕ ಅಂಗಡಿಗಳು ಬರ್ತವೆ, ತಮ್ಗೇನಾದ್ರು ಇಲ್ಲಿ ಭತ್ತದಲ್ಲಿ 2700 ಹೆಕ್ಟೇರ್ ಅಷ್ಟು ಮೇನ್ ಆಗಿ ಇಲ್ಲಿ ಯಾರು ಅಧಿಕ ಇಳುವರಿ ಅಥವಾ ಹೈಬ್ರಿಡ್ ಬೆಳೆಯೋರು ಇಲ್ಲ. ಇಲ್ಲೆಲ್ಲ ಲೋಕಲ್ ತಲತರಾಂತರದಿಂದ ಬಂದಂತ ಲೋಕಲ್ ವೆರೈಟಿ ಸ್ಥಳೀಯ ಭತ್ತಗಳನ್ನೇ ಇಲ್ಲಿ ಬೆಳೀತಾರೆ. ಆಮೇಲೆ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ 1600 ಹೆಕ್ಟೇರ್ ಏನಿದೆ ಅದು ಇಲ್ಲಿ ಮೇಜರ್ ಆಗಿ ಅಡಿಕೆ ಬೆಳೀತಾರೆ. ಅಡಿಕೆ ಮತ್ತು ಬಾಳೆ ಇರೋದ್ರಿಂದ ಇಲ್ಲಿ ಸಿಗುವಂತಹ ಕಾಡು ಪ್ರದೇಶ ಜಾಸ್ತಿ ಇರೋದ್ರಿಂದ 90% ಅಷ್ಟು ಇಲ್ಲಿ ಕಾಡು ಪ್ರದೇಶ ಇರೋದ್ರಿಂದ ಕಾಡು ಸಂಪತ್ತನ್ನು ಸದ್ಬಳಕೆ ಮಾಡಿಕೊಂಡು ಜೇನು ಸಾಕಾಣಿಕೆ ಇರ್ಬೋದು, ಅದರಲ್ಲೇ ಸಿಗುವಂತ ತಪ್ಪಲುಗಳಿಂದ ಇಲ್ಲಿ ಗೊಬ್ಬರವನ್ನು ತಯಾರು ಮಾಡಿ ಕೃಷಿ ಆಗ್ಲಿ ತೋಟಗಾರಿಕೆ ಬೆಳೆಗೆ ಹಾಕುವ ಒಂದು ತಲಾಂತರದಿಂದ ಇದು ಪದ್ಧತಿ ಇಲ್ಲಿ ನಡ್ಕೊಂತ ಬಂದಿದೆ. ಇಲ್ಲಿ ನಮ್ಮ ಜೊಯ್ಡಾಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 5 ರಸಗೊಬ್ಬರ ಮಾರಾಟ ಕೇಂದ್ರಗಳಿದಾವೆ. ಅದರಲ್ಲಿ 3 ಸೊಸೈಟಿಗಳಿದಾವೆ, 2 ಖಾಸಗಿ ಅಂಗಡಿಗಳಿದಾವೆ. ಇದರಲ್ಲಿ ಕೇವಲ ಬಳಕೆ ಆಗುವುದು ಈ ವರ್ಷದಲ್ಲಿ 24-25ನೇ ಸಾಲಿನಲ್ಲಿ ನಮಗೆ ಬರೀ 125 ಮೆಟ್ರಿಕ್ ಟನ್ ಅಷ್ಟು ಬಳಕೆ ಆಗಿದೆ ರಾಸಾಯನಿಕ ಗೊಬ್ಬರ. ಒಟ್ಟಾರೆ ದೇಶದಲ್ಲಿಯೇ ಜೊಯ್ಡಾ ತಾಲೂಕು ಸಾವಯವ ಕ್ಷೇತ್ರದಲ್ಲಿ ನಂಬರ್ 1 ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.